ಆತ್ಮೀಯ ಟಿವಿ1 ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ 103 ಕಾಯಕ ಆಧಾರಿತ ಹಿಂದುಳಿದ ಜಾತಿಗಳಿವೆ. ಆ ಜಾತಿಗಳು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ಬಳಿಕವೂ ತಮ್ಮ ವೃತ್ತಿಯಲ್ಲಿ ದೇಶ ಕಟ್ಟುವಲ್ಲಿ ಶ್ರಮಿಸುವುದರ ಜೊತೆಗೆ ದೇಶದ ಸಂಸ್ಕೃತಿಗೆ, ಅಭಿವೃದ್ಧಿಗೆ ಕಾರಣವಾಗಿದೆ. ಬಹಳಷ್ಟು ಕಾರಣಗಳಿಂದ ಸ್ವಾತಂತ್ರ್ಯ ಪೂರ್ವ ಹಾಗೂ ಬಳಿಕವೂ ಅವಕಾಶಗಳ ಕೊರತೆಯಿಂದಲೋ ಅಥವಾ ಉದ್ದೇಶಪೂರಿತ ನಿರ್ಲಕ್ಷ್ಯದಿಂದಲೋ ಎಲ್ಲ ಕ್ಷೇತ್ರಗಳಲ್ಲಿ ಕಡೆಗಣಿಸಲ್ಪಟ್ಟಿವೆ. ಸ್ವತಂತ್ರ ಬಂದು ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದೌರ್ಜನ್ಯಕ್ಕೆ ಒಳಪಟ್ಟು ಯಾವ ಕ್ಷೇತ್ರದಲ್ಲಿಯೂ ಬೆಳೆಯಲು ಸಾಧ್ಯವಾಗದೆ, ತಮ್ಮ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗಲಾರದೆ ಯಾತನೆಗೊಳಪಟ್ಟು ಅತಂತ್ರ ಸ್ಥಿತಿಯಲ್ಲಿ ದಿನ ದೂಡುತ್ತಿದ್ದಾರೆ. ಈ ದೇಶಕ್ಕೆ ಘನತೆ ತಂದುಕೊಟ್ಟ ಕಾಯಕ ಸಮಾಜದಲ್ಲಿ ಮತ್ತೆ ಸ್ಫೂರ್ತಿ ಹುಕ್ಕಿ ದೌರ್ಜನ್ಯಕ್ಕೆ ಪ್ರತ್ಯುತ್ತರವಾಗಿ ಸಂಘಟನೆಗೊಂಡು ರಾಜಕೀಯವಾಗಿ ಪ್ರಜ್ಞಾವಂತರಾಗಿ ತಮ್ಮ ವೃತ್ತಿಯನ್ನ ಕಾಲಕಾಲಕ್ಕೆ ತಂತ್ರಜ್ಞಾನ ಉಪಯೋಗಿಸಿಕೊಳ್ಳುವುದರ ಮೂಲಕ ಆ ವೃತ್ತಿಗಳಿಗೆ ಗೌರವ, ಹೆಮ್ಮೆ ತಂದುಕೊಡಬೇಕೆಂಬ ಉದ್ದೇಶದಿಂದ ಕಾಯಕ ಸಮಾಜ ಎಂಬ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯಾ ಸಮಾಜದ ಮಠಾಧೀಶರು, ಮುಖಂಡರುಗಳ ಅಭಿಪ್ರಾಯ ಪಡೆದು ಪ್ರಸಾರ ಮಾಡುತ್ತಿದ್ದೇವೆ. ನಿಮ್ಮ ಸಹಕಾರವೇ ನಮ್ಮ ಈ ಸಾಹಸಕ್ಕೆ ಶ್ರೀರಕ್ಷೆ. ಕೆಪಿ ನಂಜುಂಡಿ, ವಿಶ್ವಕರ್ಮ. ಕಾಯಕ ಸಮಾಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಾರೆ. ಉಪ್ಪಿಟ್ಟವರಿಗೆ ತಪ್ಪು ಮಾಡಬಾರದು ಎಂಬ ಗಾದೆಯು ನಮ್ಮಲ್ಲಿ ತುಂಬಾನೇ ಫೇಮಸ್. ಆದರೆ ನಮಗೆ ಉಪ್ಪಿನ ರುಚಿ ತೋರಿಸಿದ, ಗಂಗೆಯನ್ನೇ ಭೂಮಿಗೆ ತಂದು ನಮ್ಮ ದಾಹ ತೀರಿಸಿದ ಉಪ್ಪಾರ ಸಮಾಜದ ಇಂದಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅದನ್ನ ನೋಡಿದ್ರೆ ನಿಮ್ಮ ಕಣ್ಣಂಚಲ್ಲೂ ಒಂದು ಹನಿ ನೀರು ಜಿನುಗೋದು ಗ್ಯಾರಂಟಿ. ರಾಜ್ಯದ ಪ್ರಮುಖ ಸಮಾಜದ ಪೈಕಿ ಉಪ್ಪಾರ ಸಮಾಜವು ಒಂದು. ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅನ್ನೋ ವಚನ ನೆನಪಾದವರಿಗೆಲ್ಲ ಆ ಅನ್ನಕ್ಕೆ ರುಚಿ ಕೊಡುವ ಉಪ್ಪು ನೆನಪಾಗದೆ ಇರಲಾರದು. ಊಟಕ್ಕೆ ತುಪ್ಪಕ್ಕಿಂತ ಉಪ್ಪು ಶ್ರೇಷ್ಠ ಅನ್ನೋದು ಪ್ರಸಿದ್ಧ ನಾಣ್ಣುಡಿ. ಆದ್ರೆ ಎಲ್ಲ ಸಮುದಾಯದವರಿಗೆ ಉಪ್ಪಿನ ರುಚಿ ತೋರಿಸಿದವರು ಇಂದು ಉಪ್ಪು ನೀಡಿ ತಪ್ಪು ಮಾಡಿಬಿಟ್ಟೆ ಅಂತ ಮರಗುವ ಸ್ಥಿತಿ ಎದುರಾಗಿದೆ. ಪುರಾತನ ಕಾಲದ ಕ್ಷತ್ರಿಯರೇ ಇಂದಿನ ಉಪ್ಪಾರರು. ಸೂರ್ಯ ವಂಶದ ಹಿನ್ನೆಲೆ ಹೊಂದಿರುವ ಉಪ್ಪಾರ ಸಮಾಜ ಪರಶುರಾಮನಿಂದಾಗಿ ಉಪ್ಪಾರರಾದ ಕ್ಷತ್ರಿಯರು. ಉಪ್ಪಾರ ಸಮಾಜದವರಿಗೆ ಭಾರತೀಯ ಇತಿಹಾಸದಲ್ಲಿ ಉನ್ನತ ಸ್ಥಾನಮಾನವಿದೆ. ನಮ್ಮ ಪುರಾಣಗಳಲ್ಲಿ ಇವರ ಇರುವಿಕೆಯ ಬಗ್ಗೆಯೂ ಸಮಾಜಕ್ಕೆ ಉಪ್ಪಾರರು ನೀಡುವ ಕೊಡುಗೆಗಳ ಬಗ್ಗೆಯೂ ಉಲ್ಲೇಖಗಳಿವೆ. ಭಾರತೀಯ ಪುರಾಣ ಶಾಸ್ತ್ರಗಳ ಪ್ರಕಾರ ಹಸ್ತಿನಾಪುರ ಮತ್ತು ಅಯೋಧ್ಯೆ ಕ್ಷತ್ರಿಯರ ಮೂಲ ನೆಲೆ. ಹಸ್ತಿನಾಪುರದಲ್ಲಿ ಚಂದ್ರವಂಶವಾದರೆ ಅಯೋಧ್ಯೆಯಲ್ಲಿ ಸೂರ್ಯವಂಶ. ಚಂದ್ರವಂಶದಲ್ಲಿ ಹಸ್ತಿ, ವೃಕ್ಷರಾಜ, ಸಂತನು, ಭೀಷ್ಮ ಸೇರಿದಂತೆ ಕೌರವರು, ಪಾಂಡವರು ಜನಿಸಿದರೆ, ಸೂರ್ಯವಂಶದಲ್ಲಿ ಸಾಗರ, ಪಂಚಜನ, ಭಗೀರಥ, ಅಂಬರೀಷ, ಕಾರ್ತ ವೀರ್ಯರಾಜ, ದಶರಥ ಹಾಗೂ ರಾಮ ಜನಿಸುತ್ತಾರೆ. ಒಂದು ದಿನ ಸೂರ್ಯವಂಶದ ರಾಜ ಕಾರ್ತ ವೀರ್ಯರಾಜ ಬೇಟೆಗೆಂದು ಕಾಡಿಗೆ ತೆರಳುತ್ತಾನೆ. ಕಾಡಿಗೆ ಬಂದ ರಾಜನನ್ನ ಕಂಡ ಋಷಿ ಜಮದಗ್ನಿ ರಾಜನನ್ನ ತನ್ನ ಕುಟೀರಕ್ಕೆ ಆಹ್ವಾನ ಮಾಡ್ತಾನೆ. ಅಲ್ಲದೆ ಅವರಿಗೆ ಮೃಷ್ಟಾನ್ನ ಭೋಜನಗಳನ್ನ ಸಿದ್ಧಪಡಿಸ್ತಾನೆ. ಕಾಡಿನಲ್ಲಿ ತನ್ನ ಮಡದಿ ರೇಣುಕಾ ಜೊತೆಗೆ ವಾಸಿಸುತ್ತಿದ್ದ ಋಷಿ ತನ್ನ ಕಟು ತಪಸ್ಸಿನಿಂದ ದೇವತೆಗಳನ್ನ ಒಲಿಸಿಕೊಂಡಿರುತ್ತಾರೆ. ಅಲ್ಲದೆ ಕೇಳಿದ್ದನ್ನು ಕರುಣಿಸುವ ಕಾಮಧೇನು ಹಸುವನ್ನ ದೇವತೆಗಳಿಂದ ವರವಾಗಿ ಪಡೆದಿರುತ್ತಾರೆ. ಅದೇ ಹಸುವಿನ ಸಹಾಯದಿಂದ ರಾಜಪಾಳ್ಯಕ್ಕೆ ಜಮದಗ್ನಿ ಮೃಷ್ಟಾನ್ನವನ್ನ ಉಣಬಡಿಸ್ತಾರೆ. ಈ ಮಾಹಿತಿ ತಿಳಿದ ರಾಜ ಕಾರ್ತ ವೀರ್ಯರಾಜ ಜಮದಗ್ನಿಯ ಬಳಿ ಕಾಮಧೇನುವನ್ನ ತನ್ನೊಂದಿಗೆ ಅರಮನೆಗೆ ಕಳಿಸುವಂತೆ ಕೇಳ್ತಾನೆ. ಇದನ್ನು ನಿರಾಕರಿಸುವ ಜಮದಗ್ನಿ ಕಾಮಧೇನುವನ್ನ ದೇವತೆಗಳು ತಮಗೆ ಕರುಣಿಸಿದ್ದು
ಅವರು ಒಪ್ಪಿಗೆ ನೀಡಿದರೆ ತಾವು ಕಾಮಧೇನುವನ್ನ ಅರಮನೆಗೆ ಕರೆದೊಯ್ಯಬಹುದು ಎಂದು ಹೇಳ್ತಾರೆ. ಕಾರ್ತ ವೀರ್ಯಾರ್ಜುನ ದೇವತೆಗಳ ಬಳಿ ಮೊರೆ ಇಡ್ತಾನೆ. ಆದರೆ ದೇವತೆಗಳು ಇದಕ್ಕೆ ಒಪ್ಪುವುದಿಲ್ಲ. ಇದರಿಂದ ಕ್ರೋಧಗೊಳ್ಳುವ ಕಾರ್ತ ವೀರ್ಯಾರ್ಜುನ ಹೇಗಾದ್ರೂ ಮಾಡಿ ಕಾಮಧೇನುವನ್ನ ಪಡಿಲೇಬೇಕು ಅಂತ ಹಠಕ್ಕೆ ಬೀಳ್ತಾನೆ. ಹೀಗಾಗಿ ಕ್ಷತ್ರಿಯ ಪಡೆಗಳೊಂದಿಗೆ ಬ್ರಹ್ಮನ ಪಡೆಗಳಾದ ದೇವತೆಗಳ ಮೇಲೆ ಯುದ್ಧ ಮಾಡ್ತಾನೆ. ಆದ್ರೆ ಯುದ್ಧದಲ್ಲಿ ಕಾರ್ತ ವೀರ್ಯಾರ್ಜುನ ಸೋಲ್ತಾನೆ. ಅದೇ ಕೋಪದಲ್ಲಿ ಧ್ಯಾನದಲ್ಲಿದ್ದ ಜಮದಗ್ನಿಯನ್ನ ಅನ್ಯಾಯವಾಗಿ ಕೊಂದು ಕಾಮಧೇನುವನ್ನ ಕದ್ದೊಯ್ತಾನೆ. ಪುರಾಣಗಳಲ್ಲಿ ಉಪ್ಪಾರರು ಒಂದು ಕಾಲದಲ್ಲಿ ಕ್ಷತ್ರಿಯರಾಗಿದ್ದರು. ಪರಶುರಾಮನ ಪ್ರತಿಕಾರ ಕಾರ್ಯದಿಂದ ಉಪ್ಪಾರು ಭಯಭೀತರಾಗಿ ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸಿದರು. यही उचित है. प्राण के बदले प्राण, पिता के बदले पिता. चलो. ಜಮದಗ್ನಿಯ ಸಾವಿನಿಂದಾಗಿ ಚಿಂತಾಕ್ರಾಂತಳಾಗುವ ಮಡದಿ ರೇಣುಕಾ ಈ ವಿಚಾರವನ್ನ ತನ್ನ ಮಗನಾದ ಪರಶುರಾಮನ ಬಳಿ ಹೇಳಿಕೊಳ್ತಾಳೆ. उन राजपुत्रों ने तुम्हारे पिता की हत्या कर दी. ತನ್ನ ತಂದೆಯ ಸಾವಿನ ವಿಚಾರ ತಿಳಿದ ಪರಶುರಾಮ ತಾನು ಎಲ್ಲ ಕ್ಷತ್ರಿಯನನ್ನು ವಧೆ ಮಾಡುವುದಾಗಿ ಶಪಥ ಮಾಡ್ತಾನೆ. उन्होंने मेरे पिता की हत्या नहीं की, अपने सर्वनाश को निमंत्रण दिया है. माताश्री, जितनी बार तूने अपनी छाती पीटी है उतनी बार मैं क्षत्रिय वंश का नाश करूंगा. ತನ್ನ ಪರಶುವಿನೊಂದಿಗೆ ಕ್ಷತ್ರಿಯರ ವಧೆಗೆ ಹೊರಡುವ ಪರಶುರಾಮ ತಂದೆ ಜಮದಗ್ನಿಯ ಸಾವಿಗೆ ಕಾರಣನಾದ ಕಾರ್ತ ವೀರ್ಯಾರ್ಜುನನನ್ನ ಕೊಲ್ತಾನೆ. ಅಲ್ಲದೆ ತನಗೆ ಎದುರಾಗುವ ಎಲ್ಲ ಕ್ಷತ್ರಿಯನನ್ನ ಕೊಲ್ತಾ ಹೋಗ್ತಾನೆ. ಒಂದು ಹಂತದಲ್ಲಿ ಕ್ಷತ್ರಿಯ ಸಮುದಾಯವೇ ಅವನತಿಯಾಗುವ ಭೀತಿ ಎದುರಾಗುತ್ತೆ. ಇದರಿಂದ ಭೀತಿಗೊಳಗಾಗುವ ಕ್ಷತ್ರಿಯರು ಪರಶುರಾಮನಿಗೆ ಹೆದರಿ ತಮ್ಮ ಶಸ್ತ್ರ ತ್ಯಾಗ ಮಾಡಿ ಓಡಿ ಹೋಗ್ತಾರೆ. ಹೀಗೆ ನಾಡಿನೆಲ್ಲೆಡೆ ಬಂದು ನೆಲೆಸುವ ಕ್ಷತ್ರಿಯರು ತಮ್ಮ ಉಳಿವಿಗಾಗಿ ಇತರೆ ಕಸುಬುಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಹೀಗೆ ಚೌಗು ಹಾಗೂ ಸಮುದ್ರ ತೀರದಲ್ಲಿ ಬಂದು ನೆಲೆಸುವ ಕ್ಷತ್ರಿಯರು ಉಪ್ಪು ತಯಾರಿಸುವ ಕೆಲಸದಲ್ಲಿ ನಿರತರಾಗ್ತಾರೆ. ಕಾಲಾನಂತರ ಇವರನ್ನ ಉಪ್ಪಾರರು ಎಂದು ಗುರುತಿಸಲಾಗಿದೆ ಎಂಬುದು ಉಪ್ಪಾರರ ಕುರಿತಾದ ಇತಿಹಾಸ. ಉಪ್ಪಾರರ ಆರಾಧ್ಯ ದೈವವಾದ ಭಗೀರಥ ಗಂಗೆಯನ್ನೇ ಭುವಿಗೆ ತಂದು ನೀರಿನ ದಾಹ ತೀರಿಸಿದಾತ ಭಗೀರಥ. ಭಗೀರಥ ಪುರಾಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಭಾರತದ ಪುರಾಣ ಶಾಸ್ತ್ರಗಳಲ್ಲಿ ಭಗೀರಥನಿಗೆ ಮಹತ್ವದ ಸ್ಥಾನವಿದೆ. ಪವಿತ್ರ ಗಂಗೆಯನ್ನ ಭೂಮಿಗೆ ತಂದ ಹೆಗ್ಗಳಿಕೆ ಭಗೀರಥನದ್ದು. ಸಾಯುವ ಕಾಲದಲ್ಲಿ ಬಾಯಿಗೆ 3 ಹನಿ ಗಂಗಾಜಲ ಬಿಟ್ರೆ ಸತ್ತವರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಪುರಾತನ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಗಳಿವೆ. ಅಂತಹ ಗಂಗೆಯನ್ನ ಭೂಮಿಗೆ ತಂದವನು ಭಗೀರಥ. ಭಗೀರಥನೇ ದೇವ ಭಗೀರಥನೇ, ಉಪ್ಪಾರ ಕುಲದ ಸಿರಿಯೇನಿ ಬಾರು ಸಿರಿಯೇನಿ. ಒಂದು ದಿನ ಭಗೀರಥನಿಗೆ ತನ್ನ ತಂದೆ, ತಾತ ಮತ್ತು ಮುತ್ತಾತಂದರಿಗೆ ಇನ್ನೂ ಮೋಕ್ಷ ಸಿಕ್ಕಿಲ್ಲ ಅನ್ನೋ ವಿಚಾರ ತಿಳಿಯುತ್ತೆ. ಇದರಿಂದ ಬೇಸರವಾಗುವ ಭಗೀರಥ ಗಂಗೆಯಲ್ಲಿ ತಮ್ಮ ಪೂರ್ವಜರ ಅಸ್ಥಿಯನ್ನ ಬಿಟ್ಟರೆ ಅವರಿಗೆ ಮೋಕ್ಷ ಸಿಗುತ್ತದೆ ಅಂತ ವಿಚಾರವನ್ನ ತಿಳಿಯುತ್ತಾನೆ. ನಂತರ ಆಕಾಶ ಗಂಗೆಯನ್ನ ಭೂಮಿಗೆ ತರಲು ಘೋರ ತಪಸ್ಸಿಗೆ ಮುಂದಾಗ್ತಾನೆ. ಅಲ್ಲದೆ ತನ್ನ ತಪಸ್ಸಿನಿಂದ ದೇವತೆಗಳನ್ನ ಒಲಿಸಿಕೊಳ್ಳುವ ಭಗೀರಥ ಗಂಗೆಯನ್ನ ಭೂಮಿಗೆ ತಂದು ಅದರಲ್ಲಿ ತಮ್ಮ ಪೂರ್ವಜರ ಅಸ್ಥಿಯನ್ನ ಬಿಟ್ಟು ಅವರಿಗೆ ಮೋಕ್ಷವನ್ನ ಕರುಣಿಸ್ತಾನೆ. ಅಲ್ಲದೆ ಪವಿತ್ರ ಗಂಗೆಯ ಮೂಲಕ ಭೂಮಿಯ ನೀರಾಡಿಕೆಯನ್ನ ನೀಗಿಸ್ತಾನೆ ಅನ್ನೋದು ಇತಿಹಾಸ. ಈತ ಅತ್ಯಂತ ಪ್ರಾಮಾಣಿಕನೂ ಉದಾರವಾದಿಯೂ ಆಗಿದ್ದು ಉಪ್ಪಾರ ಸಮಾಜದ ಆರಾಧ್ಯ ದೈವವಾಗಿದ್ದಾನೆ.
ಒಂದು ಕಾಲದ ಕ್ಷತ್ರಿಯ ಸಮಾಜ ನಂತರ ಒಪ್ಪಾರರಾಗಿ ಬದಲಾಗಿದ್ರು. ಇಡೀ ಸಮಾಜಕ್ಕೆ ಉಪ್ಪಿನ ರುಚಿ ತೋರಿಸಿದ್ರು. ಒಪ್ಪಾರನಾಗಿದ್ದ ಭಗೀರಥ ಭೂಮಿಗೆ ಗಂಗೆಯನ್ನ ತಂದು ಎಲ್ಲರ ನೀರಡಿಕೆಯನ್ನ ನೀಗಿಸಿದ್ದ. ಹೀಗೆ ಇಡೀ ಸಮಾಜಕ್ಕೆ ಉಪ್ಪನ್ನು ನೀರನ್ನು ನೀಡಿದ ಒಪ್ಪಾರ ಸಮಾಜದ ಎಂದಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅದನ್ನ ತೋರಿಸ್ತೀವಿ ಸಣ್ಣ ಬ್ರೇಕ್ನ ನಂತರ. ಜೈ ಭಗೀರಥ. ಇಡೀ ಸಮಾಜಕ್ಕೆ ಒಪ್ಪು ಕೊಟ್ಟವರಿಗೆ ಇಂದು ಒಪ್ಪತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಅಸಂಘಟಿತರಾಗಿ ಕೊಳಚೆ ಪ್ರದೇಶಗಳಲ್ಲಿ ಬದುಕ್ತಾ ಇರೋ ಒಪ್ಪಾರರ ಬದುಕು ಪ್ರಸ್ತುತ ಹೀನಾಯ ಪರಿಸ್ಥಿತಿಯಲ್ಲಿದ್ದು, ಈ ಸಮಾಜ ನಾಗರಿಕ ಸಮಾಜದಿಂದ ಬಹುದೂರವೇ ಉಳಿದುಬಿಟ್ಟಿದೆ. ಹೀನಾಯ ಪರಿಸ್ಥಿತಿಯಲ್ಲಿ ಉಪ್ಪಾರ ಸಮಾಜ ಕೊಳಚೆ ಪ್ರದೇಶದಲ್ಲೇ ಬದುಕು, ಒಪ್ಪತ್ತಿನ ಊಟಕ್ಕೂ ಪರಿಪಾಟಲು. ರಾಜ್ಯದಲ್ಲಿ ಉಪ್ಪಾರರ ಜನಸಂಖ್ಯೆ ಬರೋಬ್ಬರಿ 12 ಲಕ್ಷ. ರಾಜ್ಯದ ಜನಸಂಖ್ಯೆಯಲ್ಲಿ ಉಪ್ಪಾರ ಸಮಾಜದ ಪಾಲು 1.85%. ಮೈಸೂರು, ಚಾಮರಾಜನಗರ, ನಂಜನಗೂಡು, ಕೊಳ್ಳೇಗಾಲದಲ್ಲಿ ಇವರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಇದಲ್ಲದೆ ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ ಹಾಗೂ ಕೊಪ್ಪಳದಲ್ಲೂ ಉಪ್ಪಾರರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದೆ. ಆದರೆ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಇವರಿಗೆ ಸರ್ಕಾರದಿಂದ ಯಾವುದೇ ಪ್ರಾತಿನಿಧ್ಯವಾಗಲಿ ಅಥವಾ ವಿಶೇಷ ಯೋಜನೆಗಳಾಗಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಸಿಗುವ ಉತ್ತರ ಮಾತ್ರ ಶೂನ್ಯ. ಉಪ್ಪಾರರು ಕಾಲಕಾಲದಿಂದ ವಿದ್ಯಾವಂತರಾಗಲು ಸಾಧ್ಯವಾಗಲಿಲ್ಲ ಮತ್ತು ಆಸ್ತಿವಂತರಾಗಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ. ಆದುದರಿಂದ ಉಪ್ಪಾರ ಜನಾಂಗವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವತ್ತಲೂ ದುರ್ಬಲವಾಗಿ ಉಳಿದಿದ್ದಾರೆ. ಒಮ್ಮೆ ಚಾಮರಾಜನಗರ, ನಂಜನಗೂಡು ಹಾಗೂ ಮೈಸೂರಿನ ಇತರ ಪ್ರದೇಶಗಳಲ್ಲಿ ಉಪ್ಪಾರ ಜನಾಂಗದವರು ಬದುಕುತ್ತಿರುವ ರೀತಿಯನ್ನು ನೋಡಿದ್ರೆ ಇವರು ಈ ನಾಗರಿಕ ಸಮಾಜದಲ್ಲೇ ಬದುಕುತ್ತಿದ್ದಾರ ಅಂತ ಸಂದೇಹ ಹುಟ್ಟುತ್ತೆ. ಇವರಿಗೆ ಸರಿಯಾದ ಒಂದು ಸೂರಿಲ್ಲ. ಕೊಳಚೆ ಪ್ರದೇಶದಲ್ಲಿ ಅನಿವಾರ್ಯದಿಂದ ಕೂಡಿದ ಅನಾಗರಿಕ ಬದುಕನ್ನ ಬದುಕುತ್ತಿದ್ದಾರೆ. ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಲ್ಲೂ ಉಪ್ಪಾರರಿದ್ದು ಬಹುತೇಕರ ಬದುಕು ಇದಕ್ಕೆ ಹೊರತಾಗಿಲ್ಲ. ಕಣ್ಣು ಮುಚ್ಚಿ ಕುಳಿತಿರುವ ಸ್ಲಂ ಬೋರ್ಡ್, ಕೊಳಚೆಯಲ್ಲೇ ಕಳೆದು ಹೋದ ಉಪ್ಪಾರರ ಬದುಕು, ಇವರ ಪಾಡನ್ನ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಉಪ್ಪಾರ ಸಮಾಜದ ಬಹುಮುಖ್ಯ ಉದ್ಯೋಗ ಅಂದ್ರೆ ಉಪ್ಪನ್ನು ತಯಾರು ಮಾಡುವುದು ಮತ್ತು ಮಾರಾಟ ಮಾಡುವುದು. ಈ ಉದ್ಯೋಗ ಉಪ್ಪಾರರಿಗೆ ಸಕಲವನ್ನು ನೀಡಿತ್ತು. ಈ ಉದ್ಯೋಗವನ್ನ ಕುಲ ಕಸುಬಾಗಿ ಹೊಂದಿದ್ದ ಉಪ್ಪಾರರು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲೇ ಇದ್ದರು. ಆದರೆ 1880ರಲ್ಲಿ ಉಪ್ಪು ತಯಾರಿಕೆಯಿಂದ ಬರುತ್ತಿದ್ದ ಲಾಭವನ್ನು ಗಮನಿಸಿದ ಬ್ರಿಟಿಷರು ಇದನ್ನ ಒಂದು ಉದ್ಯಮವಾಗಿ ಪರಿಗಣಿಸುತ್ತಾರೆ. ಅಲ್ಲದೆ ಭಾರತೀಯರು ಉಪ್ಪು ತಯಾರಿಸುವುದಕ್ಕೆ ನಿಷೇಧ ಹೇರಿ ಆ ಉದ್ಯಮವನ್ನ ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಇದರಿಂದ ಆರ್ಥಿಕವಾಗಿ ಉಪ್ಪಿನ ಉದ್ಯಮವನ್ನೇ ನಂಬಿದ್ದ ಉಪ್ಪಾರರು ತಮ್ಮ ಕುಲಕಸುಬನ್ನೇ ದೊರೆಯುವಂತಾಯಿತು. ಹೀಗೆ ತಮ್ಮ ಕುಲಕಸುಬಿನಿಂದ ಹೊರಬಂದ ಉಪ್ಪಾರರು ಅಲೆಮಾರಿಗಳಾಗಿ ಕೃಷಿ, ತೋಟಗಾರಿಕೆ, ಕಟ್ಟಡ ಕೆಲಸ ಸೇರಿದಂತೆ ಬೇರೆ ಬೇರೆ ಕೆಲಸಗಳಲ್ಲಿ ಕೂಲಿಗಳಾಗಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಆರ್ಥಿಕ ಮುಗ್ಗಟ್ಟಿನಿಂದಾಗಿ ರಾಜ್ಯದಲ್ಲಿ ಬಹುಪಾಲು ಉಪ್ಪಾರರು ಕೊಳೆಗೇರಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕೊಳೆಗೇರಿಗಳ ನಿರ್ಮೂಲನೆಗಾಗಿ ಸ್ಲಂ ಬೋರ್ಡ್ ಇದೆ. ರಾಜ್ಯಾದ್ಯಂತ ಕೊಳೆಗೇರಿ ಜನರಿಗೆ ವಸತಿ ನಿರ್ಮಿಸಿಕೊಡುವುದು ಇವರ ಕೆಲಸ. ಆದರೆ ವಿಪರ್ಯಾಸ ನೋಡಿ, ಈವರೆಗೆ ಉಪ್ಪಾರರಿಗೆ ಒಂದು ಸೂರು ಕೊಡುವ ಕೆಲಸವನ್ನು ಕೂಡ ಮಾಡಿಲ್ಲ. ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುವ ಉಪ್ಪಾರರು
ವಾರ್ಷಿಕ 20,000 ಆದಾಯ ಮೀರಿದವರ ಸಂಖ್ಯೆ 5% ಮೀರಿಲ್ಲ. 50% ಜನರ ವಾರ್ಷಿಕ ಆದಾಯ ಕೇವಲ 10,000. ಉಪ್ಪಾರ ಸಮಾಜ ಆರ್ಥಿಕವಾಗಿ ಭಾರಿ ಹಿಂದುಳಿದ ಸಮಾಜ. ಉಪ್ಪಾರರಲ್ಲಿ ಬಹುತೇಕರು ಇಂದು ತಮ್ಮ ಕುಲಕಸುಬಲ್ಲಿ ತೊಡಗಿಲ್ಲ. ಬ್ರಿಟಿಷರ ದಬ್ಬಾಳಿಕೆಯಿಂದಾಗಿ ಕುಲಕಸುಬನ್ನ ಬಿಟ್ಟು ಕೃಷಿ ಕಾರ್ಮಿಕರಾಗಿ, ಕಟ್ಟಡ ಕೆಲಸಗಾರರಾಗಿ ತಮ್ಮ ವೃತ್ತಿಯನ್ನ ಬದಲಾಯಿಸಿಕೊಂಡ ಉಪ್ಪಾರರು ಈಗಲೂ ರಾಜ್ಯಾದ್ಯಂತ ಕೂಲಿಕಾರರಾಗಿ ಉಳಿದುಕೊಂಡಿದ್ದಾರೆ. ಪರಿಣಾಮ ಈ ಸಮಾಜ ಆರ್ಥಿಕವಾಗಿ ತೀರಾ ಹಿಂದುಳಿದಿದೆ. ವಿಪರ್ಯಾಸ ಅಂದ್ರೆ ಈ ಸಮಾಜದ 50% ಜನರ ವಾರ್ಷಿಕ ಆದಾಯ ಕೇವಲ 10,000ವನ್ನು ದಾಟಿಲ್ಲ. ಇನ್ನು ವಾರ್ಷಿಕ 20,000 ಆದಾಯ ಹೊಂದಿರುವ ಸಂಖ್ಯೆ 5%. ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಡಿಯಿರುವ ಅಕ್ಕಿ ದೊರೆಯುತ್ತದೆ ಎಂಬುದನ್ನು ಬಿಟ್ಟರೆ ಬೇರೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಹ ಇವರನ್ನ ಮುಟ್ಟುವಲ್ಲಿ ವಿಫಲವಾಗಿವೆ. ಸಂವಿಧಾನದ ಪ್ರಸ್ತಾವನೆ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಬಹಳ ಮುಖ್ಯವಾದದ್ದು ಈ ರಾಷ್ಟ್ರದ ಎಲ್ಲ ನಾಗರಿಕರಿಗೆ ಸಮಾನವಾದಂಥ ಅವಕಾಶ ಮತ್ತು ಅಂತಸ್ತನ್ನು ಕಲ್ಪಿಸಿಕೊಡಬೇಕು. ಇವತ್ತುವರೆಗೂ ಈ ಸಮಾನವಾದಂಥ ಅವಕಾಶ ಮತ್ತು ಅಂತಸ್ತು ಉಪ್ಪಾರ ಜನಾಂಗಂಥ ಹಿಂದುಳಿದ ಜನಾಂಗಕ್ಕೆ ಸಿಗ್ತಾ ಇಲ್ಲ. ಅದು ಕೇವಲ ಬಲಾಢ್ಯ ಪಾಲಾಗ್ತಾ ಇದೆ. ನಾವು ಸ್ವತಂತ್ರ ಹಂತದ ಇತಿಹಾಸವನ್ನು ನಾವು ನೋಡಿದಾಗ ಇಲ್ಲಿವರೆಗೂ ಈ ಸಮಾಜದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ. ಯಾವುದೇ ಒಂದು ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕಾದದ್ದು ಸರ್ಕಾರದ ಕೆಲಸ. ಆದರೆ ಯಾವುದೇ ಸರ್ಕಾರಗಳು ಉಪ್ಪಾರ ಜನಾಂಗವನ್ನ ಪರಿಣಾಮಕಾರಿಯಾಗಿ ಪರಿಗಣಿಸದ ಪರಿಣಾಮ ಐತಿಹಾಸಿಕ ಸಮೂಹವೊಂದು ಇಂದು ಹೆಸರಿಲ್ಲದಂತಾಗಿದೆ. ಆರ್ಥಿಕವಾಗಿ ಕುಂಠಿತವಾಗಿರುವ ಸಮಾಜದ ಈಗಿನ ಶೈಕ್ಷಣಿಕ ಪ್ರಗತಿ ಏನು, ರಾಜಕೀಯವಾಗಿ ಇವರ ಸ್ಥಾನಮಾನವಾದರೂ ಏನು, ಇದರ ಬಗ್ಗೆನೂ ತೋರಿಸ್ತೀವಿ ಸಣ್ಣ ಬ್ರೇಕ್ನ ನಂತರ. ನೀರು ನೀಡಿ ನಿರ್ಗತಿಕರಾದ ಉಪ್ಪಾರರು. ಇವರ ಸಮುದಾಯಕ್ಕಿಲ್ಲ ರಾಜಕೀಯ ಮನ್ನಣೆ. ಉಪ್ಪಾರ ಸಮುದಾಯಕ್ಕಿಲ್ಲ ಗೌರವದ ಬದುಕು. ಉಪ್ಪು ನೀಡಿದವರ ಬದುಕಿಗಿಲ್ಲ ಉಪ್ಪಿನ ರುಚಿ. ವೀಕ್ಷಿಸಿ ಕಾಯಕ ಸಮಾಜ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಾಳೆ ಸಂಜೆ 5 ಗಂಟೆಗೆ. ಶಿಕ್ಷಣ ಎಂಬುದು ಸಮುದಾಯವೊಂದರ ಅಭಿವೃದ್ಧಿಯ ಕೀಲಿಕೈ. ಆದರೆ ಆರ್ಥಿಕ ಸಮಸ್ಯೆಯ ಕಾರಣವಾಗಿ ಉಪ್ಪಾರ ಸಮಾಜಕ್ಕೆ ಶಿಕ್ಷಣವೆಂಬುದು ಕೈಗೆಟುಕದ ಕುಸುಮವಾಗಿದ್ರೆ ರಾಜಕೀಯವಾಗಿಯೂ ಅವರ ಪ್ರಗತಿ ಅಷ್ಟಕ್ಕಷ್ಟೇ. 50% ಮೀರದ ಸಾಕ್ಷರತಾ ಪ್ರಮಾಣ. ದುಬಾರಿ ಶಿಕ್ಷಣದಿಂದ ದೂರ ಉಳಿದ ಸಮಾಜ. ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕೇವಲ 20%. ಸಮರ್ಪಕ ಶಿಕ್ಷಣವಿಲ್ಲದೆ ಯಾವುದೇ ಸಮಾಜದ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನೋದು ಸಾರ್ವತ್ರಿಕ ಸತ್ಯ. ಇದೇ ಕಾರಣಕ್ಕಾಗಿ ಎಲ್ಲ ಸಮಾಜದವರು ತಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ನೀಡುತ್ತಾರೆ. ಆದರೆ ಉಪ್ಪಾರ ಸಮಾಜ ಒಂದು ಅಲೆಮಾರಿ ಅಸಂಘಟಿತ ಸಮಾಜವಾಗಿದ್ದು ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿದ್ದಾರೆ. ಪರಿಣಾಮ ಈ ಸಮಾಜದ ಸಾಕ್ಷರತಾ ಪ್ರಮಾಣ ಕೇವಲ 50% ಮೀರಿಲ್ಲ. ಇನ್ನು ಮಹಿಳೆಯರ ಸಾಕ್ಷರತಾ ಪ್ರಮಾಣ 20%. ರಾಜ್ಯದ ಸಾಕ್ಷರತಾ ಪ್ರಮಾಣ 75%. ಈ ಪ್ರಮಾಣಕ್ಕೆ ಹೋಲಿಸಿದರೆ ಉಪ್ಪಾರರು ಇಂದು ಸಮಾಜದಲ್ಲಿ ಶೈಕ್ಷಣಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನುವುದನ್ನ ಊಹೆ ಮಾಡಬಹುದು. ಶೈಕ್ಷಣಿಕವಾಗಿ ಆ ದಿನಗಳಲ್ಲಿ ಈಗಿನಂತೆ ಶಾಲೆಗಳು ಸಾಮಾನ್ಯರಿಗೆ ತೆರೆದಿರಲಿಲ್ಲ. ಗುರುಕುಲ ಪದ್ಧತಿ ವ್ಯವಸ್ಥೆ ಇತ್ತು. ಅದು ಕೆಲವರಿಗೆ ಮಾತ್ರ ಶಿಕ್ಷಣವನ್ನು ಕೊಡುತ್ತಿತ್ತು. ಹೀಗಾಗಿ 100ಕ್ಕೆ 100ರಷ್ಟು ಉಪ್ಪಾರರು ಅನಕ್ಷರಸ್ಥರಾಗಿ ಉಳಿಯಬೇಕಾಯಿತು.
ಉಪ್ಪಾರ ಸಮಾಜದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣಕ್ಕೆ ತಮ್ಮ ವಿದ್ಯಾಭ್ಯಾಸವನ್ನ ಕೊನೆಗಳಿಸಿದ್ದಾರೆ. ಶಾಲೆಯಿಂದ ಹೊರಗುಳಿಯುತ್ತಿರುವ ಮಕ್ಕಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗ್ತಿದೆ. ಇನ್ನು ಉನ್ನತ ಶಿಕ್ಷಣ ಎಂಬುದು ದೂರದ ಮಾತು. ಪ್ರಸ್ತುತ ಉನ್ನತ ಶಿಕ್ಷಣ ಎಂಬುದು ತುಂಬಾ ದುಬಾರಿಯಾಗಿರುವುದು ಒಂದು ಕಡೆಯಾದರೆ, ಆರ್ಥಿಕವಾಗಿ ಹಿಂದುಳಿದಿರುವ ಪರಿಣಾಮ ಪೋಷಕರು ತಮ್ಮ ಮಕ್ಕಳನ್ನ ಸಮರ್ಪಕವಾಗಿ ಬೋಧಿಸುವಲ್ಲಿ ವಿಫಲರಾಗಿದ್ದಾರೆ. ಅದರ ಪರಿಣಾಮ ಮಕ್ಕಳು ಸಹ ತಮ್ಮ ಕುಟುಂಬದ ಪಾಲನೆಗಾಗಿ ಕೂಲಿ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತಿರುವುದು ವಿಷಾದನೀಯ. ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಹೈಸ್ಕೂಲ್ಗಳನ್ನ, ಹಾಗೆ ಮಾಧ್ಯಮಿಕ ಶಾಲೆ, ಹಾಗೆ ಹೈಸ್ಕೂಲ್ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಸ್ವಾಮೀಜಿಯವರು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಶಿಕ್ಷಣವೇ ಶಕ್ತಿ ಅಂತೇಳಿ ತಿಳಿದು ಶಿಕ್ಷಣ ಸಂಸ್ಕಾರ ಇವೆರಡನ್ನೂ ಕೊಡಬೇಕು ಅಂತೇಳಿ 1974-75 ಇಷ್ಟೇ ಹಿಂದೆ ಮಾಡಿದ್ರು. ಹಾಗೆ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು, ಹಾಗೆ ಶಾಖಾ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಉಪ್ಪಾರರೇ ನಿರ್ಣಾಯಕ. ಆದ್ರೂ ಇವರ ಸಮುದಾಯಕ್ಕೆ ಸಿಕ್ಕಿಲ್ಲ ರಾಜಕೀಯ ಬಲ. 12 ಲಕ್ಷ ಜನರಿರುವ ಸಮುದಾಯಕ್ಕೆ ಒಬ್ಬನೇ ಶಾಸಕ. ಇವರ ಅಭಿವೃದ್ಧಿಗೆ ಯಾವ ಯೋಜನೆಯೂ ಇಲ್ಲ, ವಿಶೇಷ ಪ್ಯಾಕೇಜ್ ಇಲ್ಲ. ಯಾವುದೇ ಸಮಾಜ ಅಭಿವೃದ್ಧಿಯಾಗಲು ರಾಜಕೀಯ ಬಲ ಅತಿ ಅವಶ್ಯಕ. ಪರಿಣಾಮಕಾರಿ ನಾಯಕರು ಹಾಗೂ ಹೆಚ್ಚು ಶಾಸಕ ಸಂಸದರ ಬಲವಿರುವ ಸಮುದಾಯ ಇಂದು ಇದೇ ಸಮಾಜದಲ್ಲಿ ಬಲಾಢ್ಯರಾಗಿ ಬೆಳೆಯುವುದನ್ನು ನಾವು ಕಾಣಬಹುದು. ಆದರೆ ರಾಜ್ಯಾದ್ಯಂತ ಸುಮಾರು 12 ಲಕ್ಷದಷ್ಟು ಜನಸಂಖ್ಯೆ ಹೊಂದಿರುವ ಉಪ್ಪಾರ ಸಮಾಜಕ್ಕೆ ಇರೋದು ಕೇವಲ ಒಬ್ಬ ಶಾಸಕ ಮಾತ್ರ. ಉಪ್ಪಾರರು ಅಂತಂದ್ರೆ ಬಹಳ ಹಿಂದುಳಿದ ಜನಾಂಗ. ನಾವು ಮಾಡ್ಕೊಂಡು ಜೀವನ ಮಾಡ್ತಾರೆ, ಯಾರು ಆಸ್ತಿ ಮಂತ್ರಿನಲ್ಲ. ವಿದ್ಯೆಯಲ್ಲೂ ಬಹಳ ಕಡಿಮೆ ಇದ್ದಂಥ ಜನ, ಇವತ್ತು ಕೂಲಿಯಿಂದ ಜೀವನ ಮಾಡ್ತಕ್ಕಂಥವ್ರು. ಬಹುಪ್ಲ ಕರ್ನಾಟಕದಲ್ಲಿ ಇಂದ ಭೂಪತಿಯಪ್ಪ ಸಂಡೂರಿನಲ್ಲಿ ಒಬ್ಬ MLA ಆಗಿದ್ದ. MLCಗಳಾಗಿ ದೇವರಾಜ್ ಶೆಟ್ಟಿ ಆಗಿದ್ರು, ಮಸನ್ ಶೆಟ್ಟಿ ಆಗಿದ್ದ, ನೀರಾವರಿ ಆಗಿದ್ದ, ಇವರೆಲ್ಲ ಆಗಿದ್ರು. ಅಲ್ಲಿ ನೇರವಾಗಿ ಮಾತಾಡ್ತಕ್ಕಂಥ ನನಗೊಬ್ಬರಿಗೆ ಅವಕಾಶ ಸಿಗ್ತದೆ. ಆಯಾ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ರಾಜಕೀಯ ಪ್ರಾತಿನಿಧ್ಯ ಸಿಗಲೇಬೇಕು. ಅದು ಸಂವಿಧಾನದ ಸಾರ. ಆದರೆ ನಮಗೆ ಸ್ವಾತಂತ್ರ್ಯ ಲಭಿಸಿ 70 ವರ್ಷಗಳಾದರೂ ಸಹ ಇನ್ನು ಸಂವಿಧಾನದ ಆಶಯ ಈಡೇರಿಲ್ಲ. ತಳವರ್ಗದ ಧ್ವನಿ ಇಲ್ಲದ ಸಮಾಜ ಈಗಲೂ ಅದೇ ಸ್ಥಿತಿಯಲ್ಲಿದೆ. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಯಾರು ಗೆಲ್ಲಬೇಕು ಎಂದು ನಿರ್ಧರಿಸುವ ನಿರ್ಣಾಯಕ ಪಾತ್ರ ಉಪ್ಪಾರರದ್ದು. ಆದ್ರಿವರು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೇವಲ ಮತ ಚಲಾಯಿಸಲು ಮಾತ್ರ ಉಪಯೋಗಿಸಲಾಗುತ್ತಿದೆಯೇ ಹೊರತು ಇವರ ಏಳಿಗೆಗಾಗಿ ಯಾರೊಬ್ಬರೂ ಈವರೆಗೂ ಹೋರಾಡಿದ ಇತಿಹಾಸಗಳಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿದೆಯಾದರೂ ಉಪ್ಪಾರ ಸಮಾಜಕ್ಕೆ ಯಾವುದೇ ರಾಜಕೀಯ ಮೀಸಲಾತಿ ಲಭ್ಯವಿಲ್ಲದ ಕಾರಣ ರಾಜಕೀಯ ಏಳಿಗೆ ಸಾಧ್ಯವಾಗುತ್ತಿಲ್ಲ. ಉಪ್ಪಾರ ಮೇಲೆ ಬರೋದು ದಿಢೀರ್ ವಯಸ್ಸಲ್ಲಿ ಬರ್ಬಿಡೋಕ್ಕಾಗಲ್ಲ. ಅವಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನಾನು ನನ್ನ ಮಕ್ಕಳನ್ನ ಓದಿಸ್ಬೇಕು, ಬೇರೆ ಸಮಾಜ ಜೊತೆ ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು. ಅದಕ್ಕೆ ನಮ್ಮಲ್ಲಿ ಇವತ್ತು ಬಾಲ್ಯ ವಿವಾಹ ಜೀವಂತ ಇದ್ದರೆ ಅದು ಉಪ್ಪಾರಲ್ಲೇ ಇರೋದು. ಯಾಕೆ? ವಿದ್ಯೆಯ ಕೊರತೆ. ವಿದ್ಯೆ ಇರೋದ್ರಿಂದ ಮಕ್ಕಳು ನಮ್ಮಲ್ಲಿ ಏನಾಗ್ತದೆ ಅಂದರೆ, ಅಯ್ಯೋ ನನ್ನ ಮಗ ಬೆಳೆದ್ಬಿಟ್ರೆ ವಯಸ್ಸಾಗ್ಬಿಟ್ರೆ ಏನು ಗಂಡು ಸಿಕ್ಕಲ್ವೇನೋ ಕಿಲೋಮೀಟ್ರ್ ಕೊಟ್ಬಿಡೋ ಅಂತ ಮಾಡ್ಕೊಳ್ಳೋನು ಅಷ್ಟೇ. ಅಥವಾ ಇವರು ವಿದ್ಯಾವಂತರಾದರೆ ಅದಾಗ್ತದೆ. ಅಥವಾ ವಿದ್ಯೆ ಮತ್ತು ಇತ್ತೀಚಿನ ಸ್ವಲ್ಪ ವಿದ್ಯಾವಂತರು ನಮ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅನೇಕರು ಪೊಲೀಸ್ ಇಲಾಖೆ ಇರ್ಬೋದು, ವಿದ್ಯಾವಂತರಾಗಿದ್ದಾರೆ. ಮುಂದೆ ದಿಢೀರ್ನ ಬೆಳೆಯೋಕ್ಕಾಗಲ್ಲ ಯಾವುದೇ ಸಮಾಜ ಅಂತ ಇವಾಗ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಉಪ್ಪಾರ ಜನಾಂಗವನ್ನ SC ಅಥವಾ STಗೆ ಸೇರಿಸಲು ಒತ್ತಾಯ. ರಾಜ್ಯಾದ್ಯಂತ ಸಮುದಾಯದ ಹೆಸರಲ್ಲಿ ಸಮುದಾಯ ಭವನ ಮತ್ತು ನಿಗಮ ಸ್ಥಾಪಿಸಲು ಕೋರಿಕೆ. ವಿಶೇಷ ಆರ್ಥಿಕ ಯೋಜನೆಗೆ ಉಪ್ಪಾರ ಸಮುದಾಯದಿಂದ ಹಕ್ಕೊತ್ತಾಯ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾದ ಕಾಲದಿಂದಲೂ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಉಪ್ಪಾರ ಸಮಾಜವನ್ನ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಹಕ್ಕೊತ್ತಾಯಗಳು ಕೇಳಿಬರುತ್ತಿವೆ. ಆದರೆ ರಾಜಕೀಯವಾಗಿ ಬಲಿಷ್ಠವಾದ ಒಂದು ಧ್ವನಿ ಈ ಸಮುದಾಯಕ್ಕೆ ಇಲ್ಲವೇ ಇರೋದ್ರಿಂದ ಇವರ ಬೇಡಿಕೆ ಈವರೆಗೆ ವಿಧಾನಸೌಧದ ಬಾಗಿಲು ಮುಟ್ಟಿಲ್ಲ. ಯಾವುದೇ ನಾಯಕರು ಇವರ ಕುರಿತು ವಿಶೇಷ ಕಾಳಜಿ ತೋರಿಸಿಲ್ಲ.